ನಿತೀಶ್ ಕುಮಾರ್ ಆಚೆ ಬಂದ ಮೇಲಿಂದ ಐಎನ್ಡಿ ಅದ್ರ ರೀತಿ ವಚಸಿಲ್ಲ. ಐಎನ್ಡಿ ವೇಸ್ಟ್. ಯಾವುದೇ ಪ್ರಾಣಿ ನಿಂತ್ಕೊಂಡ್ರು ಬಿಜೆಪಿನೇ ಗೆಲ್ಲೋದು. ರಾಹುಲ್ ಗಾಂಧಿ ಅವರು 10 ವರ್ಷ 50 ವರ್ಷ ಆದ ರಾಜಕೀಯಕ್ಕೆ ಬರಬಾರ್ದು. ಬಿಜೆಪಿ ಬಂದಿರೋದೇ ರಾಮ ಮಂದಿರಗೋಸ್ಕರ. ರಾಮ ಮಂದಿರ ಬಗ್ಗೆ ಇಡೀ ದೇಶ ಹೆಮ್ಮೆ ಪಡೆಯುವಂತ ವಿಷಯ. ಮಲ್ಲಿಕಾರ್ಜುನ್ ಖರ್ಗೆ ಬಿಜೆಪಿ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ. ಕಾಂಗ್ರೆಸ್ ಇದ್ರೆ ಅವರು ಮುಳುಗಿ ಹೋಗ್ತಾರೆ. ಇನ್ನು 50 ವರ್ಷ ಆದ್ರೂ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲೇ ಬರಬಾರ್ದು. ದುಡ್ಡು ಮಾಡುವಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಪ್ರತಿಯೊಬ್ಬರು ಸರಿ ಇಲ್ಲ. ರಿಸರ್ವೇಶನ್ ಇರೋ ಜಾಗದಲ್ಲೆಲ್ಲ ನೋಡಿ 75-80% ಬಿಜೆಪಿ ವಿನ್ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಚೆನ್ನಾಗಿದ್ದಾರೆ, ಹಿಂದಿದ್ದವ್ರು ಸರಿ ಇಲ್ಲ ಯಾರು ಕಾಂಗ್ರೆಸ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಅಂದ್ರೆ ಬರಗಾಲನೇ, ಪ್ರತಿಯೊಬ್ಬರಿಗೆ ಅನಾನುಕೂಲನೇ. ನಮ್ಮ ಊರು ಅಭಿವೃದ್ಧಿ ಮಾಡ್ಬೇಕಂದ್ರೆ ಬಿಜೆಪಿ ಅವರೇ ಮಾಡ್ತಾರೆ. ಬಸ್ ಫ್ರೀ ಬಿಟ್ರೆ ಇನ್ ಯಾವ ಯೋಜನೆಗಳನ್ನು ಅವ್ರು ಪೂರೈಸಕ್ ಆಗಲ್ಲ. ಜಾತ್ಯತೀತ ಯಾಕಲ್ಲ ಸರ್, ಪ್ರತಿಯೊಬ್ಬರು ಎಲ್ಲಾ ಜಾತಿಯವರು ಓಟ್ ಹಾಕಿದಾರಲ್ವಾ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೋಡ್. ಲೋಕಸಭಾ ಚುನಾವಣೆಗೆ ಕೆಲ ತಿಂಗಳಷ್ಟೇ ಬಾಕಿ ಇದೆ. ಈ ಹಂತದಲ್ಲಿ ಮುಂದಿನ ಪ್ರಧಾನಿ ಯಾರು? ಈ ಒಂದು ಪ್ರಶ್ನೆಗೆ ಜನ ಏನು ಹೇಳ್ತಾರೆ ಅವರನ್ನೇ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ? ನಮ್ಮ ಮುಂದಿನ ಪ್ರಧಾನಿ ನಮ್ಗೆ ದೇವೇಗೌಡ ಆಗ್ಬೇಕಂತ ಆಸೆ. ಆದರೆ ದೇವೇಗೌಡ ಆಗಕ್ಕಾಗಲ್ಲ. ದೇವೇಗೌಡ ಬೆಂಬಲಿತ ನರೇಂದ್ರ ಮೋದಿ ಅವರು ಆಗ್ಬೇಕಂತ ಆಸೆ. ನರೇಂದ್ರ ಮೋದಿ ಆಗ್ಬೇಕಂತ ಆಸೆ. ಸರ್ ಯಾಕೆ ಸರ್ ನರೇಂದ್ರ ಮೋದಿ ಅವರು ಯಾಕೆ ಆಗ್ಬೇಕು ಅಲ್ಲ, ಯಾಕಂದ್ರೆ ವಿರೋಧ ಪಕ್ಷದಲ್ಲಿ ಯಾವ್ದು ನಾಯಕರು ಇಲ್ಲ. ನನ್ನ ಅನಿಸಿಕೆ ಪ್ರಕಾರ ವಿರೋಧ ಪಕ್ಷದಲ್ಲಿ ಯಾರು ನಾಯಕರು ಇಲ್ಲ, ಧೀಮಂತ ನಾಯಕರು ಯಾರಿಲ್ಲ. ಇವಾಗ ನರೇಂದ್ರ ಮೋದಿ ಅವರು ಒಬ್ಬರೇ ಆಗಿರೋದ್ರಿಂದ ಯಾವುದೇ ರೀತಿ ಹಗರಣ ಇಲ್ಲ ಅವ್ರ ಮೇಲೆ. ಅದಕ್ಕೆ ನಮ್ಗೆ ಆಸೆ ನರೇಂದ್ರ ಮೋದಿ ಆಗಬೇಕು ಅಂತ. ಇನ್ ಕೇಸ್ INDA ಏನಾದರೂ ಸಪೋರ್ಟ್ ಮಾಡಿದರೆ ನಿಮ್ಮ ಅಭಿಮತ ಏನಿರ್ತಿತ್ತು? ಅಲ್ಲ, ನಿತೀಶ್ ಕುಮಾರ್ ಕರಪ್ಷನ್ ಫ್ರೀ ಇದ್ರು. ಆದರೆ ನಿತೀಶ್ ಕುಮಾರ್ ಆಚೆ ಬಂದ ಮೇಲಿಂದ INDಯಲ್ಲಿ ಯಾವುದೇ ರೀತಿ ವರ್ಚಸ್ಸಿಲ್ಲ. ನನ್ನ ಅನಿಸಿಕೆ ಪ್ರಕಾರ INDಯಲ್ಲಿ ಯಾವುದೇ ರೀತಿ ವರ್ಚಸ್ಸಿಲ್ಲ. IND ವೇಸ್ಟ್. ಯಾಕಂದರೆ ಅವರು 100 ಸೀಟು ಬರೋಕ್ಕಾಗಲ್ಲ ಅಂತ ಸಮೀಕ್ಷೆ ಹೇಳ್ತಾ ಐತೆ. ಅದು ಹಾಕಿದ್ರು ವೇಸ್ಟ್, ಬರಲ್ಲ ಅಂತ. ಹಾಗೆ ಅದ್ರ ಬದಲು ಒಂದು ದೇಶ ನಡಿಬೇಕು ಅಂದರೆ ಒಂದು 300 ಸೀಟ್ ಮೇಲೆ ಎಕ್ಸ್ಟ್ರಾ ಬಂದರೆ ಅವ್ರ ದೇಶ ಸಮೃದ್ಧವಾಗಿ ಚೆನ್ನಾಗಿರುತ್ತೆ. ನನ್ನ ಅನಿಸಿಕೆ ಏನಂದರೆ ಮೋದಿಯವರು ನೆಕ್ಸ್ಟ್ ಪ್ರಧಾನಿ ಆಗ್ತದೆ. ಒಳ್ಳೆ ಕೆಲಸಗಳು ನಡ್ಕೊಂಡು ಹೋಗ್ತೈತೆ. ನಮ್ಮ ದೇಶದಲ್ಲಿ ಕೆಲಸ ನಡೆದ ನಿಧಾನನೇ ಆದರೂ ಕೆಲಸ ನಡೀತಾ ಇದೆ. ಮೋದಿಯವರಾದರೆ ಅನುಕೂಲ ಅಂತ ನನ್ನ ಅನಿಸಿಕೆ. ರಾಹುಲ್ ಗಾಂಧಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಾನು ಏನು ಹೇಳಲಿ, ಅವರು ನಂತರ ಆಡೋ ಹುಡುಗ ಅವರು. ನಾನು ಏನು ಹೇಳಲಿ ಅವ್ರ ಬಗ್ಗೆ, ನಾನು ಹೇಳಲಿ ನಂತರ ಆಡೋ ಹುಡುಗ ಅವರು. ಈಗ ನರೇಂದ್ರ ಮೋದಿ ಅವರು 2 ಅವಧಿಗೆ ಪ್ರಧಾನಿ ಆಗಿದ್ರು, ಮುಂದಿನ ಅವಧಿಗೂ ಪ್ರಧಾನಿ ಆಗಲಿ ಅಂತಿದ್ದೀರಾ. ಮೊನ್ನೆ ರಾಮ ಮಂದಿರ ಉದ್ಘಾಟನೆ ಆಯಿತು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಲ್ಲ, ಅದು ಒಳ್ಳೇದೇ. ಒಂದು ಊರಾದ್ಮೇಲೆ ಒಂದು ರಾಮನ ದೇವಸ್ಥಾನ ಇರಬೇಕು, ರಾಮನ ದೇವಸ್ಥಾನ, ಹನುಮಂತ ದೇವಸ್ಥಾನ ಇರಬೇಕು. ಒಂದು ಊರಾದ್ಮೇಲೆ ದೇವಸ್ಥಾನ ಇರಬೇಕು, ದೇವಸ್ಥಾನ ಇದು ಒಳ್ಳೇದು. ಚುನಾವಣಾ ಸಂದರ್ಭದಲ್ಲಿ ಚುನಾವಣೆ ಕೆಲವೇ ತಿಂಗಳು ಇರುವಾಗ ಮಾಡಿರೋದು ಚುನಾವಣೆ ಗಿಮ್ಮಿಕ್ಕು, ಮತವನ್ನು ಸೆಳೆಯುವ ತಂತ್ರ ಅಂತ ಹೇಳ್ತಿದ್ದಾರೆ. ಇಲ್ಲ, ಅವ್ರ ಪ್ರಣಯಕ್ಕೆಲ್ಲೇ ಇತ್ತಲ್ಲ, ಅವ್ರ ಮ್ಯಾನಿಫೆಸ್ಟೋಲ್ಲೇ ಇತ್ತಲ್ಲ, ನಾವು ರಾಮ ಮಂದಿರ ಕಟ್ತೀವಿ, 370 ತೆಗಿತೀವಿ, ಕಾಮನ್ ಸಿವಿಲ್ ಫೋಲ್ಡ್ ಮಾಡ್ತೀವಿ. ಅವರು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ ತನಕ ಇಂಡಿಯಾ ಒಂದೇ ಅಂತ ಅವ್ರ ಪ್ರಣಯಗಳಲ್ಲೇ ಇತ್ತು. ಅದ್ರ ಪ್ರಕಾರ ಮಾಡಿದ್ದಾರೆ, ಅದೇನಿಲ್ಲ. ಅವರು ಹೊಸ್ದಾಗಿ ಮಾಡಿದ್ದೇನೆ. ಅವ್ರ BJP ಬಂದಿರೋದೇ ರಾಮ ಮಂದಿರಗೋಸ್ಕರ. ಅದರಿಂದ ಅವ್ರು ಮಾಮೂಲಿ ಅವ್ರ ಮ್ಯಾನಿಫೆಸ್ಟೋಲ್ಲಿ ಏನಿತ್ತು ಅವ್ರು ಮಾಡಿದ್ದಾರೆ, ಯಾವುದು ಪ್ರಣಯಗಳು ಏನಿತ್ತು ಅವ್ರು ಮಾಡಿದ್ದಾರೆ. ಹೌದು. ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಬಡವರ ಪರವಾಗಿ ಕೆಲಸ ಮಾಡ್ತಿಲ್ವಾ? ಇನ್ನೊಂದು ನಮ್ಮ ದೇಶದಲ್ಲಿ ಏನಂದರೆ ಯಾರೇ ಬಂದ್ರು ಬಡವರು ಅವ್ರ ಕೆಲಸ ಮಾಡಲೇಬೇಕು. ಅಂದರೆ ಇರೋದ್ರಲ್ಲಿ ಸ್ವಲ್ಪ ಸಬ್ಸಿಡಿ ಬಡವ್ರಿಗೆ ಹೋಗ್ತೈತೆ. ಅದರಿಂದ ಇವಾಗ ಡೈರೆಕ್ಟಾಗಿ ಅಕೌಂಟ್ಗೆ ಹೋಗ್ತಾ ಇರೋದ್ರಿಂದ ಹೆಚ್ಚಾಗಿ ಶ್ರೀಮಂತರ ಪರವಾಗಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಂದರೆ ಅಂಬಾನಿ ಅದಾನಿ ಅಂತವ್ರಿಗೋಸ್ಕರ ಅಂತ. ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಏನಾದರೂ ಯಾವುದೇ ರೀತಿ ಇದು ಸಬ್ಸಿಡಿ ಅಮೌಂಟು ಅಕೌಂಟ್ಗೆ ಬರ್ತಾ ಇರೋದ್ರಿಂದ ಬಡವ್ರಿಗೆ ರೀಚ್ ಆಗ್ತೈತೆ ನನ್ನ ಅನಿಸಿಕೆ. ಈಗ ಮೊನ್ನೆ ಒಂದು ಬಜೆಟ್ ಮಂಡನೆ ಆಯಿತು, ಇದ್ರ ಬಗ್ಗೆ? ಅಲ್ಲ, ಅದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಇರೋದಲ್ಲಿ ನಾನು ಟಿ ವಿಲಿ ನೋಡಿದ ಪ್ರಕಾರ ಒಳ್ಳೆ ಬಜೆಟ್ ಅಂತ ಎಲ್ಲರೂ ಹೇಳ್ತಾಯಿದ್ರು. ನಮ್ಮ ಫೈನಾನ್ಸ್ ಸೆಕ್ರೆಟ್ರಿ, ನಮ್ಮ ಕರ್ನಾಟಕ ಗೌರ್ಮೆಂಟ್ ಫೈನಾನ್ಸ್ ಸೆಕ್ರೆಟ್ರಿ ಸಹ ಒಳ್ಳೆ ಬಜೆಟ್ ಅಂತ ಹೇಳಿದಾರಂತೆ. ಟಿ ವಿಲಿ ನಾನು ನೋಡಿದ್ದು. ಅದರಿಂದ ಒಳ್ಳೆ ಬಜೆಟ್ ಇರ್ಬೋದು. ಸೊ ಈಗ ನರೇಂದ್ರ ಮೋದಿ ಅವರು ಪ್ರಧಾನಿ ಇದ್ದಾರೆ. ಅವರ ಸರ್ಕಾರಕ್ಕಿರುವಂಥ ಕಪ್ಪು ಚುಕ್ಕೆ ಅಂದರೆ ಇದೊಂದು ಜಾತ್ಯತೀತ ಪಕ್ಷ ಅಲ್ಲ, ಅಥವಾ ಜಾತ್ಯತೀತ ಸರ್ಕಾರ ಅಲ್ಲ, ಕೋಮುವಾದಿ ಅಂತ ಏನು ಹೇಳ್ತೀರಾ? ಇದೊಂದು ನಮ್ಮ ದೇಶ ಒಂದು 5,000-6,000 ವರ್ಷದಿಂದ ಬಂದು ಹಿಂದುತ್ವ ದೇಶ ನಮ್ಮ ದೇಶ. ಅಲ್ಲವು ನೀವು 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಒಂದೊಂದು ಜಾತಿ ಒಂದೊಂದು ಪಂಗಡ ಬಂದೇ ಬರುತ್ತೆ. ಅದರಿಂದ ಅದು ಒಬ್ರಿಗೆ ಅನುಕೂಲ ಆಗೋದು, ಒಬ್ರು ಅನನುಕೂಲ ಆಗುತ್ತೆ. ಅವ್ರವ್ರ ತಕ್ಕನಾಗಿ ಮಾತಾಡ್ತಾರೆ. ಒಟ್ಟಾಗಿ ನಾವೆಲ್ಲ ಈ ನಮ್ಮ ದೇಶದಲ್ಲಿರೋರೆಲ್ಲ ಭಾರತೀಯರು, ನಾವೆಲ್ಲ ಹಿಂದೂಗಳೇ. ಸರಿ, ನಿಮ್ಮ ಕ್ಷೇತ್ರ ಈಗ ಬೆಂಗಳೂರು ಉತ್ತರ, ಈ ಕ್ಷೇತ್ರದಲ್ಲಿ ಈಗ DV ಸದಾನಂದ ಗೌಡರು ಇದ್ದಾರೆ. ಅವರ ಕಾರ್ಯವೈಖರಿ ಬಗ್ಗೆ ಸಂಸದರಾಗಿ ಅವರೇ ಮುಂದುವರಿಬೇಕು ಅನ್ಸುತ್ತಾ, ಬೇರೆ ಕ್ಯಾಂಡಿಡೇಟ್ ಆಗಬೇಕು ಅನ್ಸುತ್ತಾ ಇಲ್ಲಿನ ಸಂಸದರು? ಅಲ್ಲ, ನನ್ನ ಆಸೆಗೆ ಏನಂತಾರೆ, ಸಂಸದರಿಗೆ 2 ಸತಿ ಕೊಟ್ಟಿದ್ದಾರೆ, 1 ಸತಿ 2 ಸತಿ ಕೊಟ್ಟಿದ್ದಾರೆ. ಯಾರು ಹೊಸಬ್ರು ಕೊಡಬೇಕಂತ ನನ್ನ ಆಸೆ. ಈಗ ಸದ್ಯದ ಮಟ್ಟಿಗೆ ಅವ್ರು ಇದ್ರಲ್ಲ, ಅವ್ರ ಕಾರ್ಯ ಬಗ್ಗೆ ಏನಾದರೂ ನಿಮಗೆ ತೃಪ್ತಿ ಇದೆಯಾ?
ಅಲ್ಲ ಸಂಸದರ ಕಾರ್ಯಕ್ರಮ ಏನಂದರೆ ಅವರು ಈ ಮೋರಿ ನೀರು ಅದು ಇದು ಅಂತೆಲ್ಲ ಬರಲ್ಲ. ಇನ್ಫ್ರಾಸ್ಟ್ರಕ್ಚರ್, ಒಳ್ಳೆ ಆಸ್ಪತ್ರೆ, ಒಳ್ಳೆ ಮೆಡಿಕಲ್ ಕಾಲೇಜು, ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ಗೆ ಪ್ರಿಫರೆನ್ಸ್ ಕೊಡಬೇಕು. ಫಂಡ್ ತಂದಿದ್ದಾರೆ ಅಂತ ನನ್ನ ಅನಿಸಿಕೆ. ಸರ್ ನಮಸ್ತೆ. ಇಂದಿನ ಪ್ರಧಾನಿ ಆಯ್ಕೆ ಯಾರಾದರೂ ಉತ್ತಮ? ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರೇ ಯಾಕೆ ಸರ್? ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಅವರೇ ಆಗಬೇಕು. ಯಾಕೆ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಏನಾದ್ರು ಬೇರೆ ರೀಸನ್ಸ್? 2 ಅವಧಿಗೆ ಅವ್ರು ಆಲ್ರೆಡಿ ಇದ್ರು ಪ್ರಧಾನಿಯಾಗಿ. 2 ಅವಧಿಗೆ ಇದ್ರೂ ದೇಶ ಯಾವ ರೀತಿ ಮುಂದೆ ಅಭಿವೃದ್ಧಿ ಆಗಿದೆ ಪ್ರತಿಯೊಬ್ಬರಿಗೆ ಗೊತ್ತಿರೋ ವಿಚಾರಗಳು. ಈ ಹಿಂದೆ 10 ವರ್ಷದ ಹಿಂದೆ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಅಭಿವೃದ್ಧಿ ಆಗಿದೆ. ಅದರಿಂದ ನಾವು ಪ್ರಧಾನಿ ಮೋದಿ ಅವ್ರನ್ನೇ ಆಯ್ಕೆ ಮಾಡ್ಕೊಳೋದು. ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಮುಂದಿನ ಪ್ರಧಾನಿ ಅವರೇ ಆಗಬೇಕು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ರಾಹುಲ್ ಗಾಂಧಿ ಅವರು ಅಷ್ಟು ಅನುಭವ ಇಲ್ಲದ ಲೀಡರ್. ಅವರು ಅನುಭವ ನಮ್ಮ ಇಷ್ಟು ದೊಡ್ಡ ರಾಷ್ಟ್ರಕ್ಕೆ ಅವರಂತ ಪ್ರಧಾನಿ ಆಗೋದಕ್ಕೆ ಅಷ್ಟೊಂದು ಸೂಕ್ತ ಅಲ್ಲ ಅನಿಸುತ್ತೆ ನಮ್ಮದು. ಈಗ ನರೇಂದ್ರ ಮೋದಿ ಅವರ ಸರ್ಕಾರಕ್ಕಿರುವಂಥ ಕೆಲವು ಕಪ್ಪು ಚುಕ್ಕೆಗಳಲ್ಲಿ ಪ್ರಮುಖವಾಗಿ ಇದೊಂದು ಜಾತ್ಯತೀತ ಪಕ್ಷ ಅಲ್ಲ ಅಥವಾ ಸರ್ಕಾರ ಅಲ್ಲ ಅನ್ನೋದು ಕೋಮುವಾದಿ ಅಂತ. ಜಾತ್ಯತೀತ ಯಾಕಲ್ಲ ಸರ್? ಪ್ರತಿಯೊಬ್ಬರು ಎಲ್ಲ ಜಾತಿಯವರು ಓಟ್ ಹಾಕಿದಾರಲ್ವಾ. 300 ಮೇಲೆ ಸೀಟ್ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ಓಟ್ ಹಾಕಿರೋದ್ರಿಂತಾನೆ ಅದು ಬಂದಿರೋದು. ಬೇರೆ ವಿರೋಧ ಪಕ್ಷದವ್ರು ಹೇಳ್ಬೋದು ಜಾತ್ಯತೀತ ಅಲ್ಲ, ಇದು ಬರೀ ಹಿಂದುತ್ವ ಅಂತ. ಎಲ್ಲ ಜನ ಎಲ್ಲ ಜಾತಿ ಓಟ್ ಹಾಕಿದ್ಮೇಲೆ ತಾನೇ ಇಷ್ಟೊಂದು 300-350 ಸೀಟ್ ಬರೋದಕ್ಕೆ ಕಾರಣ ಆಗೋದು. ಜಾತ್ಯತೀತ ಅಲ್ಲ ಅಂತ ಹೇಳ್ಬೋದು. ಹಿಂದೂ ರಾಷ್ಟ್ರ ಅಂತ ಹೇಳೋದಕ್ಕೆ ತಪ್ಪೇನಿದೆ? ಹಿಂದೂ ರಾಷ್ಟ್ರನ ಹಿಂದೂಗಳು ಹೇಳೋದಲ್ಲಿ ಇನ್ನು ಬೇರೆ ಹೇಳೋಕ್ಕಂತ. ಇನ್ನೊಂದು ನೀವು ಎಲ್ಲೇ ನೋಡಿ, ನೀವು ಕೋಮುವಾದಿ ಅಂತ ಹೇಳ್ತಾರಲ್ಲ BJPಗೆ, ರಿಸರ್ವೇಷನ್ ಇರೋ ಜಾಗದಲ್ಲೆಲ್ಲ ನೋಡಿ 75-80% BJP ವಿನ್ ಆಗಿರೋದು. SC/ST ರಿಸರ್ವೇಷನ್ ಜಾಗ MP ಸೀಟಲ್ಲಿ ಎಷ್ಟು ಸೀಟವೋ ಅದು ಸಮೀಕ್ಷೆ ಪ್ರಕಾರ, ನಿಮ್ಮ ಪೇಪರ್ಗಳು ನ್ಯೂಸ್ಗಳು ಎಲ್ಲ ಸಮೀಕ್ಷೆ ಪ್ರಕಾರನೇ 70-80 ಸೀಟ್ಗೂ BJPನೇ ಗೆದ್ದಿರೋದು. ಸರ್, ಈಗ ನರೇಂದ್ರ ಮೋದಿ ಅವರು ಒಬ್ಬ ಪ್ರಧಾನಿಯಾಗಿ ಪ್ರೆಸ್ ಕಾನ್ಫರೆನ್ಸನ್ನು ಅಟೆಂಡ್ ಮಾಡಲ್ಲ, ಮೀಡಿಯಾಗಳ ಮುಂದೆ ಬಂದು ಮಾತಾಡಲ್ಲ ಅಂತ. ಯಾಕೆ ಮಾತಾಡ್ತಾರಲ್ಲ? ನಿಮ್ಮ ಮೀಡಿಯಾದವ್ರಿಗೆ ಗೊತ್ತಲ್ಲ. ಇಲ್ಲ, ಅವ್ರು ಯಾವ ಮೀಡಿಯಾ ಪ್ರಶ್ನೆಗಳು ಉತ್ತರ ಕೊಡಲ್ಲ. ಅವರು ಸಿದ್ಧ ಭಾಷಣವನ್ನು ಮಾತಾಡ್ತಾರಲ್ಲ. ಮನ್ ಕಿ ಬಾತ್ ಅಲ್ಲಿ ಪ್ರಶ್ನೆ ಮಾಡೋರು ಯಾರು ಇಲ್ಲ, ಅವರು ಸುದ್ದಿಗೋಷ್ಠಿ ಆಗಲ್ಲ. ಅದು ಇರ್ಬೋದು, ಇಲ್ಲ ಅಂತಲ್ಲ. ಮೀಡಿಯಾದವ್ರ ಮುಂದೆ ಬಂದಿದ್ದಾರೆ. ಅದು ನಮ್ಮ ಬೇರೆ ವಿಚಾರಗಳು ಅಷ್ಟೊಂದು ಗೊತ್ತಿಲ್ಲ ನಮಗೆ. ಅಂದ್ರೆ ಎಲ್ಲಾದ್ರೂ ಪ್ರಶ್ನೆಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತಾರ ಅನ್ನೋ ಭಯನ ಅಂತ ನರೇಂದ್ರ ಮೋದಿ? ಆ ಥರ ಪ್ರಶ್ನೆ ಯಾವ್ದು ಇಲ್ವಲ್ಲ, ಸಿಕ್ಕಾಕೋಣ ಅಂತದ್ದು. ಕರಪ್ಷನ್ ಯಾವ್ದು ಇಲ್ವಲ್ಲ. ಮಾತಲ್ಲಿ ಸಿಕ್ಕಾಕೋಣ ಅಂತ ಪ್ರಧಾನಿ ಆಗಿದ್ರೆ ಜನ ಯಾಕೆ ಇದು ಇಷ್ಟಪಡ್ತಿದ್ರು ಅಲ್ವಾ? ಓಕೆ, ಈಗ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವಂತಹ ಬೆಲೆ ಏರಿಕೆ ಬಗ್ಗೆ. ಬೆಲೆ ಏರಿಕೆ ಇವತ್ತಿನ ದಿವಸ ಇವಾಗ ಆರ್ಥಿಕ ಸುಧಾರಣೆ ಲೆಕ್ಕ ಹಾಕೊಂಡ್ರೆ ನಮ್ಮ ದೇಶದಲ್ಲಿ ಬೇರೆ ಕಂಟ್ರಿ ಲೆಕ್ಕ ಹಾಕೊಂಡ್ರೆ ನಮ್ಮ ದೇಶ ಎಷ್ಟೋ ಪರವಾಗಿಲ್ಲ. ಎಷ್ಟೋ ಬೆಲೆ ಏರಿಕೆ ಆದರೆ ಪ್ರತಿಯೊಂದು ಅಲ್ಲಿ ಆರ್ಥಿಕ ಸುಧಾರಣೆಯಲ್ಲಿ ನಮ್ಮ ದೇಶನೇ ಎಷ್ಟೋ ಬೆಟ್ರಲ್ಲ. ಹಿಂದೆ UPA ಸರ್ಕಾರ ಇರುವಾಗ ಅಂದರೆ ಈಗ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ, ಹಾಗೆಯೇ ಇಂಧನದ ಬೆಲೆ ಏನು ಏರಿಕೆ ಆದಾಗ ಇವರೇ ಪ್ರತಿಭಟನೆ ಮಾಡ್ತಿದ್ದಂಥವರು ಈಗ ಇವರೇ ಬೆಲೆ ಏರಿಕೆ ಮಾಡ್ಕೊಂಡಿದ್ದಾರೆ ಅಂತ. ಬೆಲೆ ಏರಿಕೆ ಅಂದಮೇಲೆ ಇವಾಗ 70 ರೂಪಾಯಿ 80 ರೂಪಾಯಿ ಇದ್ದಾಗ ಪೆಟ್ರೋಲು ಪ್ರತಿಭಟನೆ ವಿರೋಧ ಪಕ್ಷದಲ್ಲಿದ್ದಾಗ ಸಹಜ. ಅದು ಇವಾಗ ಆರ್ಥಿಕ ಪರಿಸ್ಥಿತಿ ಲೆಕ್ಕ ಹಾಕೊಂಡು ಹೋಯ್ತಾ ಇದ್ರೆ ಎಷ್ಟು ಜಾಸ್ತಿ ಆಗಿದೆ ಅಂತ 100 ರೂಪಾಯಿ ಅವ್ರಿಗೆ ರೀಚ್ ಆಗಿರ್ಬೋದು. ಇವತ್ತಿನ ದಿವಸ 2023-24ರಲ್ಲಿ ಇವತ್ತು ಈ ರೇಟ್ ಏನು ಜಾಸ್ತಿ ಅನಿಸಲ್ಲ ನಮ್ಮ ಇದಕ್ಕೆ, ಜನತೆಗೆ, ಪೆಟ್ರೋಲ್ ಡೀಸೆಲ್ಲು. ವರ್ಲ್ಡಲ್ಲಿ ಬೆಲೆ ಕಂಪೇರ್ ಮಾಡಿದ್ರು ಈ ರಷ್ಯಾದಿಂದ ನಮಗೆ ಏನು ಪೆಟ್ರೋಲ್ ಬರ್ತಾಯಿತ್ತಲ್ಲೋ, ನಮ್ಮ ರುಪೀಸ್ ಕೊಟ್ಟು ನಾವು ರಷ್ಯನ್ ಪೆಟ್ರೋಲ್ ಕೊಂಡ್ಕೊತಾ ಇರೋದ್ರಿಂದ ನಮಗೇನು ಇದೇನು ರೇಟ್ ಏನು ಜಾಸ್ತಿ ಇಲ್ಲ. ಬೇರೆ ನೀವು ಯುರೋಪ್ ಕಂಟ್ರಿ ಆಗಲಿ, ನೀವು ಅಮೆರಿಕಾ ಕಂಟ್ರಿ ಕಂಪೇರ್ ಮಾಡಿದ್ರೆ ನಮ್ಮ ಪೆಟ್ರೋಲ್ ರೇಟು ಮಾಮೂಲಿನೇ ಐತೆ, 100 ರೂಪಾಯಿ ಮಾಮೂಲಿನೇ ಐತೆ. ಈಗ ನಿಮ್ಮ ಕ್ಷೇತ್ರ ಲೋಕಸಭೆಗೆ ಯಾವ್ದು ಬರುತ್ತೆ ಅಂದರೆ? ನಮ್ಮದು ಗ್ರಾಮಾಂತರ, ಬೆಂಗಳೂರು ಗ್ರಾಮಾಂತರಕ್ಕೆ ಈಗ DK ಸುರೇಶ್ ಅವರು ಸಂಸದರಾಗಿದ್ದಾರೆ. ಅವರೇ ಮುಂದೆ ಆಗಬೇಕಾ ಸಂಸದರಾಗಿ, ಮತ್ತೆ ಆಯ್ಕೆ ಆಗಬೇಕಾ ಅಥವಾ ಬದಲಾಗಬೇಕಾ? ಬೇರೆ ಯಾರು ಆಗಬೇಕಾ? ಅವರು ಬದಲಾಗಬೇಕಾಗುತ್ತೆ. ಅವ್ರು ಬೇಡವಾ? ಹಾಗಿದ್ರೆ ಬೇರೆ ಯಾವ್ದಾದ್ರು ಕ್ಯಾಂಡಿಡೇಟ್ ಬರಬೇಕು ಅಂತೀರಾ? ಕ್ಯಾಂಡಿಡೇಟು ಯಾರಿಗೂ ಇನ್ನೂ ಬಂದಿಲ್ವಲ್ಲ. ಏನಕ್ಕೆ ಈಗ ನಿಮಗೆ ಅತೃಪ್ತಿ ಇದೆಯಾ ಹಾಗಾದ್ರೆ DK ಸುರೇಶ್ ಅವರ ಕಾರ್ಯವೈಖರಿ ಬಗ್ಗೆ? ಕಾರ್ಯವೈಖರಿ ಬಗ್ಗೆ ಅತೃಪ್ತಿ ಇರೋದಕ್ಕೆ ಬೇಡ ಅಂತಾರದು. ಅದೇ ಏನಕ್ಕೆ ಅಂತ ಅಂದ್ರೆ ಕೆಲಸಗಳನ್ನ ಕರೆಕ್ಟಾಗಿ ಮಾಡ್ತಿಲ್ಲ ಅಂತೀರಾ ನಿಮ್ಮ ಕ್ಷೇತ್ರದಲ್ಲಿ? ಏನು ಕ್ಷೇತ್ರದಲ್ಲಿ ಅವರು ಬಂದು ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ಅಷ್ಟು ಅಚ್ಚುಕಟ್ಟಾಗಿ ನಡೆದಿಲ್ಲ ಅನ್ಸುತ್ತೆ. ಅಥವಾ ನರೇಂದ್ರ ಮೋದಿ ಅವರಿಗೋಸ್ಕರ BJPಗೆ ನಾವು ಮತ ಹಾಕ್ತೀವಿ ಏನಾದ್ರೂ ಒಂದು ನಿಮ್ಮ ಮೈಂಡ್ ಸೆಟ್ ಇದೆಯಾ? ನರೇಂದ್ರ ಮೋದಿ ಅವರಿಗೆ ಅಂತ ಅಲ್ಲ, ದೇಶದ ಅಭಿವೃದ್ಧಿ ನೋಡಿ ನರೇಂದ್ರ ಮೋದಿ ಅವ್ರಿಗೆ ಓಟ್ ಹಾಕ್ತೀವಿ. ನರೇಂದ್ರ ಮೋದಿ ಅವರನ್ನ ದೇಶದ ಅಭಿವೃದ್ಧಿಗೆ ಆರಿಸ್ತೀರಾ? ಹೌದು.
ನರೇಂದ್ರ ಮೋದಿ ಅವರಿಗೆ ವೋಟ್ ಹಾಕೋಣ ಅಂತಾನೆ. ಹೌದು. ಓಕೆ. ಸೊ ಇನ್ನೊಂದು ಪ್ರಶ್ನೆ ನಿಮಗೆ, ಈಗ ಹೇಳಿದ್ರಲ್ಲ, ಸೊ ಆ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರ ಕಾರ್ಯವೈಖರಿ ಅಥವಾ ಪ್ರಧಾನಿಯಾಗಿ ಒಬ್ಬ ದೇಶ ನಾಯಕನಾಗಿ ಒಪ್ಕೊಂಡಿದ್ರೆ ರೈಟ್, ಇಲ್ಲಿ ನಿಮಗೆ ಪ್ರಾದೇಶಿಕವಾಗಿಯೂ ಕೂಡ ಉತ್ತಮ ಒಬ್ಬ ನಾಯಕನನ್ನು ಆಯ್ಕೆ ಮಾಡುವಂಥ ಅನಿವಾರ್ಯತೆ ಇರುತ್ತೆ, ಅವಶ್ಯಕತೆಯೂ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಏನು ಹೇಳ್ತೀರಾ? ಅಲ್ಲ, ಲೋಕಲ್ ನೀವು ಹೇಳ್ಮೇಲೆ ಇವಾಗ ಎಕ್ಸಾಂಪಲ್ ಕೊಡಬೇಕು. ಇವಾಗ CM ಅಲ್ಲಿ ಯಾರಂತ ಆಲ್ರೆಡಿ ಜನ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ. ಇನ್ನು 4 ವರ್ಷ ಮೇಲ್ ಮಾತು, ಇವಾಗ ಮಾತಾಡೋ ಪ್ರಯೋಜನ ಇಲ್ಲ ಅಂತ ನನ್ನ ಅನಿಸಿಕೆ. CM ಕ್ಯಾಂಡಿಡೇಟ್ ಯಾರಂತ ನೀವು ಹೇಳ್ತಾ ಇದ್ರಲ್ಲ ಪ್ರಶ್ನೆ. CM ಕ್ಯಾಂಡಿಡೇಟ್ ಅಲ್ಲ, ಡೈರೆಕ್ಟ್ ಆಗಿ ಲೋಕಸಭೆ ಚುನಾವಣೆ ಬರ್ತಾ ಇದೆ, ಆ ನಿಟ್ಟಿನಲ್ಲಿ ಡೈರೆಕ್ಟ್ ಆಗಿ ಸಂಸದರು ಯಾರಾಗಬೇಕು ಅಂತ ಇಲ್ಲಿಂದ ಇಲ್ಲ, ಇನ್ನು ಅನೌನ್ಸ್ ಮಾಡಿಲ್ಲ. ಪ್ರಾದೇಶಿಕ ಅನೌನ್ಸ್ ಮಾಡಿಲ್ಲ. ಅನೌನ್ಸ್ ಮಾಡಾಮೇಲೆ ಅನೌನ್ಸ್ ಅಂದ್ರೆ ನಾನೊಂದೀಗ ನಿಮ್ಗೆ ಈಗ ಪ್ರಸ್ತುತವಾಗಿದ್ದಾರಲ್ಲ ಅವರ ಕಾರ್ಯವೈಖರಿ ಅಂದ್ರೆ ಅವ್ರು ಬೇಕಾ ಬೇಡವಾ ಅಂತ ನಿಮ್ಗೆ ಆಪ್ಷನ್ ಕೊಡೋದಾದ್ರೆ CP ಯೋಗೇಶ್ವರ್ ವರ್ಸಸ್ DK ಸುರೇಶ್. ಪ್ರಾದೇಶಿಕವಾಗಿ ನಮ್ಮ ಕುಮಾರಸ್ವಾಮಿ ಅವರು ಇಲ್ಲ CP ಯೋಗೇಶ್ವರ್. ಹೌದು, ಈಗ CP ಯೋಗೇಶ್ವರ್ ಅವರು ಹೇಗೆ? ಇಬ್ಬರೊಳಗೊಬ್ರು. ಓಕೆ, ಗ್ರಾಮಾಂತರಕ್ಕೆ. ಓಕೆ ಸರ್, ಈಗ ಇಷ್ಟೆಲ್ಲ ನೋಡಿದ್ಮೇಲೆ ಇನ್ನೇನು ಚುನಾವಣೆ ಸಮೀಪಿಸ್ತಾ ಇರುವಂತೆ ಒಂದು ದಿಕ್ಸೂಚಿ ಅನ್ನಲಾದಂತಹ ಒಂದು ಬಜೆಟ್ ಮೊನ್ನೆ ಮಧ್ಯಂತರ ಬಜೆಟ್ ಮಂಡನೆ ಆಯಿತು. ಬಜೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅಥವಾ ಹೇಗೆ ಅನಿಸ್ತು ಈ ಬಜೆಟ್? ಬಜೆಟ್ ತೃಪ್ತಿಕರವಾಗಿದೆ. ಎಲ್ಲ ಜನತೆಗೂ ಅಷ್ಟೊಂದು ವಿರೋಧ ಪಕ್ಷದವ್ರು ಮಾಮೂಲಿ ಅದು ಹೇಳ್ಕೊಳೋದು ಸರಿ ಇಲ್ಲ ಅನ್ನೋದು ಸಹಜ. ಅದು ಬಜೆಟ್ ಆದಾಗ ಇವನ್ ನಮ್ಮ ಜನತೆ ಬಗ್ಗೆ ಅಷ್ಟೊಂದು ಬಜೆಟ್ ಬಗ್ಗೆ ಏನು ಕೇಳೋರ್ಮೆ ಯಾರು ಬಾವಲಿ ಕೇಳಲಿಲ್ಲ. ಈಗ ಬಜೆಟ್ನ ಬಳಿಕ DK ಸುರೇಶ್ ಅವರ ಒಂದು ಹೇಳಿಕೆ, ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ, ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಡಿವೈಡ್ ಆಗಬೇಕು ಅಂತ, ಏನು ಹೇಳ್ತೀರಾ ಈ ಒಂದು ಹೇಳಿಕೆ ಬಗ್ಗೆ? ಅಲ್ಲ, ಅವರು DK ಸುರೇಶ್ ಅವರು ಹೇಳಿದ ತಪ್ಪು. ಅವರು ಯಾವ ಅರ್ಥದಲ್ಲಿಲ್ಲ, ಅವ್ರು ಹೇಳಿದ್ದು ಅಂತ ಅರ್ಥದಲ್ಲಿ ಏನಂದರೆ ಕರ್ನಾಟಕಕ್ಕೆ ಅನುದಾನ ಸರಿಯಾಗಿ ಬರ್ತಾ ಇಲ್ಲ ಅಂತ. ಇವಾಗ ಕರ್ನಾಟಕಕ್ಕೆ ಬರ್ತಾ ಇಲ್ಲ ಅಂತ ಇವಾಗ ನಾಳೆ ಸಹ ಕರ್ನಾಟಕಕ್ಕೆ ಕೇಳ್ತಾರೆ, ನಾಳೆ ತಮಿಳ್ನಾಡು ಕೇಳ್ತಾರೆ, ಕೇರಳದಲ್ಲಿ ಕೇಳ್ತಾರೆ, ವೆಸ್ಟ್ ಬೆಂಗಾಲ್ ಕೇಳ್ತಾರೆ. ಅವಾಗ ನಮ್ಮ ದೇಶ ಏನಾಗಬೇಕು? ಅವ್ರೀಗ ನಮ್ಮ ಒಂದೇ ಒಂದು ರಾಜ್ಯದ ಪರವಾಗಿ ಕೇಳಿಲ್ಲ, ಅದನ್ನು ನೀವು ಗಮನದಲ್ಲಿ ಇಟ್ಕೊಬೇಕು. ದಕ್ಷಿಣ ಭಾರತದ ಪರವಾಗಿ ಕೇಳಿರು. ಅಲ್ಲ, ಇನ್ನೊಂದು 1949 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾನ್ಸ್ಟಿಟ್ಯೂಷನ್ ಮಾಡಿರೋದು. ಕಾನ್ಸ್ಟಿಟ್ಯೂಷನ್ ಏನಂತ ಹೇಳಿದ್ದಾರೆ ಅಂದರೆ, ಒಕ್ಕೂಟ ವ್ಯವಸ್ಥೆಯಲ್ಲಿ ಒಬ್ಬ ಅಣ್ಣ ಸಂಪಾದನೆ ಮಾಡಿ ತಮ್ಮನ್ನು ಸಾಕಬೇಕು ಅಂತ. ನಾವು ಅಣ್ಣನ ಸ್ಥಾನದಲ್ಲಿ ನಿಂತು ತಮ್ಮನ್ನು ಸಾಕೋಣ ಅಂತ ನನ್ನ ಅನಿಸಿಕೆ. ಅಣ್ಣ ಸ್ಥಾನದಲ್ಲಿ ನಿಂತು ತಮ್ಮನ್ನು ಸಾಕೋಣ ಅಂತ ನನ್ನ ಅನಿಸಿಕೆ. ಸರ್, ನೀವೇನು ಹೇಳ್ತೀರಾ ದಕ್ಷಿಣ ಭಾರತ ಮತ್ತೆ ಉತ್ತರ ಭಾರತ ಕಾನ್ಸೆಪ್ಟ್ ಬಗ್ಗೆ, DK ಸುರೇಶ್ ಅವರ ಹೇಳಿಕೆ ಬಗ್ಗೆ? ದೇಶ ವಿಭಜನೆ ಮಾಡೋದು ಯಾರು ಒಪ್ಪೋದಿಲ್ಲ, ಯಾರು ಒಪ್ಪಲ್ಲ. ಅವ್ರ ಮಾತು ಯಾವುದೋ ಒಂದು ಸ್ವಾರ್ಥಕ್ಕೋಸ್ಕರ ಆಡಿರೋ ಮಾತಿದು. ಅದು ಆದರೆ ಅವ್ರ ಅಣ್ಣನೇ ಪ್ರಧಾನಿ ಆಗ್ಬೇಕಷ್ಟೇ, ಇನ್ನೇನು ಆಗಲ್ಲ. ಏನೋ ದೇಶ ವಿಭಜನೆ ಆದರೆ ಅದ 1947 ನಮ್ಮ ದೇಶ ವಿಭಜನೆ ಆಗಿ ಅದು ಬಂದು 100 ವರ್ಷದಲ್ಲಿ ಆಗಿಲ್ದೇ ಇರೋದ ಜನಾಂಗ. ಒಬ್ಬ ಹುಟ್ಟಿರೋನು ಮನೆ ಮಟ್ಟ ಬಿಟ್ಟು ಹೋಗಿ ಬೇರೆ ಕಡೆ ಸೆಟ್ಲ್ ಆಗಂತ ನೋವು ಅಂಥದ್ದು ಆ ಅನುಭವಿಸೋರಿಗೆ ಗೊತ್ತು. ಆ ರೀತಿ ಇನ್ನೊಂದ್ಸತಿ ಆಗೋದು ಬೇಡ ಅಂತ ನನ್ನ ಅನಿಸಿಕೆ. ಸರ್, ಇನ್ನೇನು ಚುನಾವಣೆ ಹತ್ತಿರದಲ್ಲಿದೆ, ಆ ನಿಟ್ಟಿನಲ್ಲಿ ಯುವ ಮತದಾರರು ಮತ್ತು ಎಲ್ಲ ಮತದಾರರು ಯಾವ ರೀತಿ ಉತ್ತಮ ಮಾರ್ಗದಲ್ಲಿ ಮತದಾನ ಮಾಡಬೇಕು ಅಂತ ಹೇಳ್ತೀರಾ, ಪಕ್ಷವನ್ನು ಮರೆತು? ಅದೇ ನಾವು ಹೇಳೋದ್ವಲ್ಲ, ಕಂಪಲ್ಸರಿ 100 ವೋಟ್ ಮಾಡಲೇಬೇಕು. ಅವರು ನೀವು ಯಾವ್ದು ಕಾರ್ಯ ಹಾಕಿ, ಇವಾಗ ನೋಟ್ ಅಂತ ಐತೆ, ನಿಮ್ಗೆ ಯಾರು ಇಷ್ಟ ಇಲ್ಲ ನೋಟಕಾರ ಹಾಕಿ, ಒಟ್ಟಲ್ಲಿ ಹೋಗಿ ಓಟ್ ಹಾಕಿ. ಎಸ್ ಸರ್, ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಆಯ್ಕೆ ಯಾರು? ನರೇಂದ್ರ ಮೋದಿ ಅವರು ಸರ್. ಯಾಕೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬೇಕು ಮತ್ತೊಮ್ಮೆ? ದೇಶ ಪ್ರಗತಿಯತ್ತ ಸಾಗಬೇಕಂದ್ರೆ ನರೇಂದ್ರ ಮೋದಿ ಆಗಲೇಬೇಕು. ಈಗ ರಾಹುಲ್ ಗಾಂಧಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ರಾಹುಲ್ ಗಾಂಧಿ ಅವರೆಲ್ಲ ಅವ್ರ ಸರ್ಕಾರನ ಮುಂದೂ ಬರಬಾರ್ದು. ಇನ್ನು 10 ವರ್ಷ ಅಲ್ಲ, 50 ವರ್ಷ ಆದ್ರೆ ರಾಜಕೀಯಕ್ಕೆ ಬರಬಾರ್ದು. ಬೇಡವೇ ಬೇಡ. INDA ಎನ್ನುವ ಮೈತ್ರಿಕೂಟ ಮಾಡ್ಕೊಂಡು ಹೊರಟಿದ್ದಾರೆ. ಅವ್ರೀಗ ಆ ಮೈತ್ರಿಗೆ ಬರೋದು ಬೇಡ ಅಂತೀರ? ಹಾಗಿದ್ರೆ ಒಂದು ಸೀಟು ಬರೋದು ಬೇಡ, ಒಬ್ಬರು ಬರೋದು ಬೇಡ, ಒಬ್ಬರು ಬರೋದು ಇಲ್ಲ. ಹೌದು. ರಾಜ್ಯದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಪ್ರಧಾನಿ ಅಭ್ಯರ್ಥಿ ಆಗುವ ನಿರೀಕ್ಷೆ ಇದೆ. ಅವ್ರ ಬಗ್ಗೆ? ಅವರೆಲ್ಲ ದುಡ್ಡು ಮಾಡೋರು. ಹೌದು, ಕರ್ನಾಟಕದ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ, ಬೇರೆ ಬೇರೆ ದೇಶದಲ್ಲಿ ಬೇಜಾನ್ ದುಡ್ಡು ಮಾಡಿ ಸ್ಟಾಕ್ ಮಾಡಿಟ್ಟಿದ್ದಾರೆ. ಅಂಥವ್ರು ಬರೋದು ಬೇಡ. ಅವ್ರು ನಿವೃತ್ತಿ ತಗೊಳೋದು ಒಳ್ಳೆಯದು. ಹೇಳಿ. ಈಗ ಮೊನ್ನೆ ರಾಮ ಮಂದಿರ ಉದ್ಘಾಟನೆ ಆಯಿತು, ಇದ್ರ ಬಗ್ಗೆ ಏನು ಹೇಳ್ತೀರಾ? ರಾಮ ಮಂದಿರ ಬಗ್ಗೆ ಇಡೀ ದೇಶನೇ ಹೆಮ್ಮೆ ಪಡೆಯುವಂಥ ವಿಷಯ ಅಷ್ಟೇ. ಇದು ಕೂಡ ಒಂದು
ಚುನಾವಣೆ ತಂತ್ರ, ಮತಗಳನ್ನು ಸೆಳೆಯುವ ತಂತ್ರ ಅಂತ ಹೇಳ್ತಿದ್ದಾರೆ ರಾಮ ಮಂದಿರ ಉದ್ಘಾಟನೆ. ಸಾಧ್ಯ ಇಲ್ಲ ಸರ್. ಒಳ್ಳೆಯ ವ್ಯಕ್ತಿಗೆ ಯಾವತ್ತದು ಬೆಲೆ ಇದೆ. ಅವ್ರ ಥರ ಅಲ್ಲ ಇವರು, ನರೇಂದ್ರ ಮೋದಿ ಅವರು. ಒಂದು ಚಿಕ್ಕ ಮಗು ಬೇಕಾದರೂ ಹೇಳುತ್ತೆ ಮುಂದಿನ ಪ್ರಧಾನಿ ನರೇಂದ್ರ ಮೋದಿನೇ ಅಂತಾನೆ. ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಬೆಲೆ ಏರಿಕೆ ಆಗ್ತಾ ಇದೆ ಅನ್ನೋ ಮಾತು. ಏನೂ ಇಲ್ಲ ಸರ್, ಪ್ರಗತಿ ಅದು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗಲೇಬೇಕಲ್ಲ, ಹಾಗೆ ಆಗುತ್ತೆ, ಪರವಾಗಿಲ್ಲ. ಜಾತ್ಯತೀತ ಅಲ್ಲ, ಜಾತ್ಯತೀತ ಸರ್ಕಾರ ಅಲ್ಲ ಅಂತ ಹೇಳ್ತಿರೋದು, ಕೋಮುವಾದಿ ಸರ್ಕಾರ ಅಂತ. ಕೋಮುವಾದಿ ಸರ್ಕಾರ ಅಲ್ಲ, ಒಳ್ಳೆಯ ಸರ್ಕಾರ. ನರೇಂದ್ರ ಮೋದಿಯವರೇ ಬರಬೇಕು, ಮುಂದಿನ ಪ್ರಧಾನಿ ನರೇಂದ್ರ ಮೋದಿಯವರೇ ಆಗಬೇಕು. ಇನ್ನು 50 ವರ್ಷ ಆದ್ರೂ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲೇ ಬರಬಾರ್ದು. ಅವರೆಲ್ಲ ದುಡ್ಡು ಮಾಡೋ ಇದ್ರಾರ ಅವರು. ಹೌದು. ನರೇಂದ್ರ ಮೋದಿ ಅವರು ಮೀಡಿಯಾ ಮುಂದೆ ಬಂದು ಮಾತಾಡಲ್ಲ, ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಲ್ಲ ಅಂತ. ಇಲ್ಲ, ಅದಕ್ಕೆ ಅಷ್ಟು ಹೆಚ್ಚಿನ ಅಭಿಪ್ರಾಯ ಇಲ್ಲ, ಅಷ್ಟೇ ಹೇಳ್ಕೊಳ್ಳಿ. ಇನ್ನು 50 ವರ್ಷ ಆದ್ರೂ BJPನೇ ಬರಬೇಕು. ಒಳ್ಳೆ ವ್ಯಕ್ತಿನ, BJPನ ಅಂತ ಅಲ್ಲ, ಒಳ್ಳೆ ವ್ಯಕ್ತಿನೇ ಬರಬೇಕು. ಕಾಂಗ್ರೆಸ್ ಸರ್ಕಾರ ಇನ್ನು 50 ವರ್ಷ ಆದ್ರೂ ದುಡ್ಡು ಮಾಡೋಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಪ್ರತಿಯೊಬ್ಬರೂ ಸರಿ ಇಲ್ಲ. ಹೌದು. ಇಲ್ಲಿ ಕರ್ನಾಟಕದ ಹೇಳಿ, ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರವಾಗಿ ಏನು ಹೇಳ್ತೀವಿ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಅಂದ್ರೆ ನನ್ನ ಅಭಿಪ್ರಾಯ ಪ್ರಕಾರ ಬರಗಾಲನೇ, ಪ್ರತಿಯೊಬ್ಬರಿಗೆ ಅನಾನುಕೂಲನೇ. ರೈತರಿಗೆ ಒಂದನೇದಾಗಿ ಯಾವುದೇ ಇದು ಇಲ್ಲ. ಎರಡನೇದಾಗಿ ಕೋಮಗಲಭೆ, ಹಿಂದೂ ಮುಸ್ಲಿಂ ಒಂದು ಇದನ್ನು ಸಂಘಟನೆ ಮಾಡೋದ ಕಾಂಗ್ರೆಸ್ ಇದು. ಈಗ ಪಂಚ ಯೋಜನೆಗಳೇನು ಉಚಿತ ಯೋಜನೆಗಳು ಜಾರಿಯಲ್ಲಿದೆಯಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಸರ್, ಪಂಚ ಯೋಜನೆ ಯಾರಿಗೆ ಒಂದು ಬಿಲ್ ಬಸ್ ಒಂದು ಫ್ರೀ ಬಿಟ್ಟರೆ ಇನ್ನು ಯಾವ ಯೋಜನೆಗಳನ್ನು ಅವ್ರು ಪೂರೈಸೋಕ್ಕಾಗಲ್ಲ, ಪೂರೈಸೋದಿಲ್ಲ. ಈಗ ಅವ್ರು ಏನೋ ತಂತ್ರ ಮಾಡಿದ್ರು 2 ಸೀಟ್ ಮೇಲೆ ಬರೋಕ್ಕಾಗಲ್ಲ. ಅದು ಬರುತ್ತಿಲ್ಲ, ಅದು ಗ್ಯಾರಂಟಿ ಇಲ್ಲ. DKC ಆಗಲಿ, ಸಿದ್ದರಾಮಯ್ಯ ಆಗಲಿ, ಮಲ್ಲಿಕಾರ್ಜುನ ಖರ್ಗೆ ಆಗಲಿ, ಇಂಥ 100 ಜನ ಬಂದ್ರು ಕರ್ನಾಟಕದಲ್ಲಿ 1 ಸೀಟನ್ನು ಗೆಲ್ಲಕ್ಕಾಗಲ್ಲ. ಸರ್, ಈಗ NDA ಸರ್ಕಾರ ಏನಿದೆ, BJP ಏನಿದೆ ಪಕ್ಷ, ಈ ಪಕ್ಷದಿಂದನೂ ಕೂಡ ಯಾರು ಇಲ್ವಾ ಅಂತ, ಅಂದರೆ ನರೇಂದ್ರ ಮೋದಿ ಅವರನ್ನು ಹೊರತುಪಡಿಸಿದ್ರೆ ಪ್ರಧಾನಿ ಅಭ್ಯರ್ಥಿ ಸದ್ಯಕ್ಕೆ ಆ ಪರಿಸ್ಥಿತಿಯಲ್ಲಿ ಯಾರು ಇಲ್ಲ. ಅವ್ರು ಬಿಟ್ಟರೆ ಸದ್ಯದ ಪರಿಸ್ಥಿತಿಲಿ ಆ ಥರ ಇದರಲ್ಲಿ ಯಾರು ಇಲ್ಲ. ಈಗ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಒಬ್ಬ ಪ್ರಧಾನಿ ಅಭ್ಯರ್ಥಿಯಾಗಿ ನರೇಂದ್ರ ಮೋದಿ ಅವರ ಅಪೋಸಿಟ್ ಎದುರುಗಡೆ ನೋಡಿದಾಗ ಏನು ಹೇಳ್ತೀರಾ? ಖಂಡಿತ ಸಾಧ್ಯ ಇಲ್ಲ. ಅವರ ಮೆಂಟಾಲಿಟಿಗೂ ಇವ್ರ ಮೆಂಟಾಲಿಟಿಗೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಬಟ್ ಕಷ್ಟ ಇದೆ. ಈಗ INDA ಏನು ಮೈತ್ರಿಕೂಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಆ ನಿಟ್ಟಿನಲ್ಲಿ ಮೈತ್ರಿಕೂಟದ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಹಾಗೆಯೇ ಇನ್ನೊಂದು ಪ್ರಧಾನಿ ಅಭ್ಯರ್ಥಿಯ ಹೆಸರು ಕರ್ನಾಟಕದಿಂದ ಮಲ್ಲಿಕಾರ್ಜುನ ಖರ್ಗೆ, ಏನು ಹೇಳ್ತಾರೆ? ಕಷ್ಟ ಇದೆ, ತುಂಬ ಕಷ್ಟ ಇದೆ ಮಾಡಲಿಕ್ಕೆ. ತುಂಬ ಕಷ್ಟ ಮೈತ್ರಿ ತುಂಬ ಕಷ್ಟ ಇದೆ. ಅದು ತುಂಬ ಕಷ್ಟ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಏನಾದರೂ ಪ್ರಧಾನಿ ಅಭ್ಯರ್ಥಿಯಾಗಿ ನೋಡೋದಾದ್ರೆ ನೋಡ್ಬೋದು. ಅನುಭವ ಇದೆ ಅವರಿಗೆ. ನೋಡ್ಬೋದು. ಈಗ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲಿ ಅಂತಿದ್ದೀರಾ. ನಿಮ್ಗೆ ತಿಳಿದಿರ್ಬೋದು, ಸಾಕಷ್ಟು ಬಾರಿ ಬಂದಿರೋದೇನಪ್ಪ ಅಂದರೆ ಅಭಿವೃದ್ಧಿ ವಿಚಾರದಲ್ಲಿ ಅವ್ರಿಗೆ ಅಂತ ಒಂದು ಇದೇನಿಲ್ಲ. ಅಭಿವೃದ್ಧಿಯನ್ನು ಹೊರತುಪಡಿಸಿ ಇರುವಂಥ ಮಾತು ಅಂದರೆ ಇದೊಂದು ಜಾತಿವಾದಿ, ಕೋಮುವಾದಿ ಸರ್ಕಾರ ಅಂತ. ಖಂಡಿತ ಇಲ್ಲ. ಜಾತಿವಾದಿ ಇದ್ರೆ ಮೊನ್ನೆ ಮೊನ್ನೆ ಇದನ್ನ ನೋಡಿರ್ಬೋದು, ಏನು ರಾಮ ಮಂದಿರ ನೋಡಿರ್ಬೋದು. ಮೊನ್ನೆ ಇದನ್ನ ಮಾಡಿರಲ್ಲೇನು, ಮೊನ್ನೆ ಇದನ್ನ ಮಾಡಿದ್ರಲ್ಲೇನು ಬಜೆಟ್ ಮಾಡಿದ್ರು. ಅದ್ರಲ್ಲಿ ಯಾವ ಇಂಥದೇ ಇದು ಅಂತ ಏನು ಇದು ಮಾಡಿದ್ರಲ್ಲ, ಎಲ್ಲ ಇದು ಪಂಗಿಡ್ಕೊ ಇದು ಮಾಡಿದಾರಲ್ಲ, ಯಾವ್ದು ಬಿಟ್ಟಿದ್ದಾರೆ? ರೈಟ್. ಈಗ ಬಜೆಟ್ ಬಗ್ಗೆನೇ ಬರೋದಾದ್ರೆ ಬಜೆಟ್ ನೋಡಿದ್ರಲ್ವಾ ನೀವು, ಗಮನಿಸಿದ್ರಲ್ಲ? ಬಜೆಟ್ ಮಂಡನೆ ಮಾಡಿರೋದು ನಿಮ್ಗೆ ಹೇಗೆ ಅನ್ನಿಸ್ತು? ಅಂದ್ರೆ ಜನಪರವಾಗಿದೆ ಅನ್ಸುತ್ತಾ? ಜನಪರವಾಗಿದೆ, ಪರವಾಗಿಲ್ಲ. ಬಜೆಟ್ನ ಬಳಿಕ DK ಸುರೇಶ್ ಅವರ ಹೇಳಿಕೆ ಏನಿತ್ತು? ಪ್ರತ್ಯೇಕ ರಾಷ್ಟ್ರ ಹೇಳಬಾರ್ದಿತ್ತು. ತುಂಬಾ ತಪ್ಪು, ಅದು ಹೇಳಬಾರ್ದಿತ್ತು. ಯಾಕೆಂದ್ರೆ ಅವರು ಇದೇ ರಾಷ್ಟ್ರದ ಏಕತೆ, ಇಡೀ ವರ್ಲ್ಡಲ್ಲಿ ನಮ್ಮ ಭಾರತ ಈಗ ಅಖಂಡ ಭಾರತವನ್ನ ಒಡೆಯುವ ನಿಟ್ಟಿನಲ್ಲಿ ಹೋಗಬಾರ್ದು ಅನ್ನೋದು ಕರೆಕ್ಟೇನೆ. ಆದ್ರೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಅವ್ರು ಆ ಮಾತನ್ನು ಹೇಳಿದ್ರು ಅಂತ ಎಲ್ಲೊಂದ್ ಕಡೆ. ಏನ್ ಹೇಳ್ತೀರಾ? ಬಟ್ ಅದೇನು ಅನ್ಯಾಯ ಆಗಿದೆ ಅಂತ ಇದು ಪ್ರೂಫ್ ಕೊಡ್ಬೇಕಲ್ವಾ? ಪ್ರೂಫ್ ಕೊಟ್ಬಿಟ್ಟು ಮಾತಾಡ್ಬೋದು. ಈಗ ದಕ್ಷಿಣ ಭಾರತದಿಂದ ಹೆಚ್ಚಾಗಿ ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇದೆ, ಅದನ್ನ ತೆಗೆದುಕೊಂಡೋಗಿ ಉತ್ತರ ಭಾರತಕ್ಕೆ ಹಾಕುವಂತ ಪ್ರಯತ್ನ ನಡೀತಾ ಇದೆ ಅಂತ. ಇದು ಎರಡು ಎಲ್ಲ ಟೋಟಲಿ ಇಂಡಿಯಾನೇ ಅಲ್ವಾ? ಅದೇನು ದಕ್ಷಿಣ ಭಾರತ ಬೇರೆ ಎಲ್ಲ, ಉತ್ತರ ಭಾರತ ಎಲ್ಲ ಟೋಟಲಿ ಒಂದು ಅಖಂಡ ಭಾರತನೇ ಅಲ್ವಾ? ಕರೆಕ್ಟ್ ಅಲ್ಲ? ನಮ್ಮ ಪಾಲನ್ನು ನಮ್ಗೆ ಕೊಡಿ ಅಂತಾನೆ ಕೇಳಿದ್ದವರು ಪರ್ಟಿಕ್ಯುಲರ್ ಆಗಿ. ಕೊಡ್ತಾ ಇದಾರಲ್ಲ, ಏನು ಕೊಟ್ಟಿಲ್ಲ. ನಮ್ಮ ದಕ್ಷಿಣ ಭಾರತಕ್ಕೆ, ಪರ್ಟಿಕ್ಯುಲರ್ಲಿ ಕರ್ನಾಟಕಕ್ಕೆ ನಮ್ಮ ಟ್ಯಾಕ್ಸಿನ ಏನು ಪಾಲಿದೆ ಅಲ್ಲ, ಅದನ್ನ ನಮಗೆ ಕೊಡಿ ಅಂತ ಕೊಡ್ತಾ ಇದಾರಲ್ಲ. ಕೊಡ್ತಾ ಇದಾರೆ. ಅದೇನಿಲ್ಲ. ಬಟ್ ಆ ಮಾತು ಆಡಬಾರ್ದಿತ್ತು ಅವರು.
ತುಂಬಾ ರಾಷ್ಟ್ರ ಬೇಡ. ತಪ್ಪು ತಪ್ಪು ಆ ಮಾತು ಬರಬಾರ್ದು. ಹೌದು ತಪ್ಪು ತಪ್ಪು ರೈಟ್. ಈಗ ನಿಮ್ಮ ಇಲ್ಲಿನ ಸಂಸದರು ಅದು ನಿಮ್ದು ಯಾವ ಕ್ಷೇತ್ರ ಬರುತ್ತೆ? ಗ್ರಾಮಾಂತರನಾ? ಗ್ರಾಮಾಂತರ. ಓಕೆ, ಗ್ರಾಮಾಂತರ ಬರೋದಾದ್ರೆ ಬೆಂಗಳೂರು ಗ್ರಾಮಾಂತರಕ್ಕೆ ಡಿ ಕೆ ಸುರೇಶ್ ಅವರು ಸಂಸದರಾಗಿದ್ದಾರೆ. ಅವರ ಕಾರ್ಯವೈಖರಿ ಬಗ್ಗೆ ಅವರೇ ಮುಂದುವರಿಬೇಕು ಅಂತೀರಾ, ಬೇರೆ ಯಾರಾದ್ರೂ ಆಗ್ಬೇಕು ಅಂತೀರಾ? ಇಲ್ಲ, ಕಾರ್ಯವೈಖರಿ ಓಕೆ, ಚೆನ್ನಾಗಿದೆ. ಪರವಾಗಿಲ್ಲ. ನೇರವಾಗಿ ನಿಮ್ಗೆ ಆಪ್ಷನ್ ಕೊಟ್ಬಿಡ್ತೀನಿ, ಡಿ ಕೆ ಸುರೇಶ್ ಅಥವಾ ಸಿ ಪಿ ಯೋಗೇಶ್ವರ್, ಯಾರಾಗಬೇಕು? ಡಿ ಕೆ ಸುರೇಶ್. ಡಿ ಕೆ ಸುರೇಶ್ ಹಾಗಿದ್ರೆ ಸಂಸದರಾಗಿ ನೀವು ಅವರನ್ನು ಒಪ್ಕೊಂಡಿದ್ರೆ, ಅವರ ಕಾರ್ಯವನ್ನು ಮೆಚ್ಕೊಂಡಿದ್ದೀರಾ? ಹೌದು ಹೌದೌದು ಹೊಚ್ಕೊಂಡು. ಫೈನ್ ಸರ್. ಸರ್, ಈಗ ಒಟ್ಟಾರೆಯಾಗಿ ನೋಡೋದಾದ್ರೆ ಫೈನಲ್ ಆಗಿ ಈ ಒಂದು ಚುನಾವಣೆ, ಇನ್ನೇನು ಲೋಕಸಭೆ ಚುನಾವಣೆ ಹತ್ತಿರ ಬಂತು, ತಾವೊಬ್ಬರು ಹಿರಿಯರಾಗಿ ಯುವ ಮತದಾರರು ಮತ್ತು ಎಲ್ಲ ಮತದಾರರು ಯಾವ ರೀತಿ ಉತ್ತಮ ಮಾರ್ಗದಲ್ಲಿ ಮತದಾನ ಮಾಡಬೇಕು ಅಂತ? ಉತ್ತಮ ರೀತಿಯಲ್ಲಿ ಅವ್ರ ವೈಯಕ್ತಿಕ ಸರ್, ಅದು ಮತದಾನ ಅವ್ರ ವೈಯಕ್ತಿಕ. ಬಟ್ ನಮಗೆ ಯಾರು ಓಕೆ, ಬಟ್ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳಿ ಅಷ್ಟೇ. ಅವ್ರ ವೈಯಕ್ತಿಕ ಅದು ಮುಖ್ಯ. ಹೌದು ಅಂತ ಹೌದು ಪಕ್ಷವನ್ನು ಹೌದು, ಪಕ್ಷ ಮರೆತು ವ್ಯಕ್ತಿ ನಮಗೆ ಮುಖ್ಯ, ಅದನ್ನ ನೋಡಿ. ಓಕೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಇಲ್ಲಿನ ಜನರ ಅಥವಾ ಮತದಾರರ ಮಾತು ಲೋಕಸಭಾ ಚುನಾವಣೆ ಬಗ್ಗೆ, ಹಾಗೇನೆ ಮುಂದಿನ ಪ್ರಧಾನಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ. ಹಾಗೇನೆ ರೀಸೆಂಟಾಗಿ ಡಿ ಕೆ ಸುರೇಶ್ ಅವರು ಒಂದು ಹೇಳಿಕೆಯನ್ನು ಏನು ಕೊಟ್ಟಿದ್ರು ಅದರ ಬಗ್ಗೆನೂ ಕೂಡ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಜಾಯಲ್ ಐಗೋಡ್, ಕರ್ನಾಟಕ ಟಿವಿ, ಬೆಂಗಳೂರು. ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಆಯ್ಕೆ ಯಾರು ಸರ್? ನರೇಂದ್ರ ಮೋದಿ ಆಗ್ಬೇಕು ಸರ್. ಯಾಕೆ ಸರ್ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು? ನರೇಂದ್ರ ಮೋದಿ ಅವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಅದಕ್ಕೋಸ್ಕರ ನರೇಂದ್ರ ಮೋದಿ ಆಗಬೇಕು. ಓಕೆ ಸರ್, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು? ನಮ್ಮ ನರೇಂದ್ರ ಮೋದಿನೇ ಆಗ್ಬೇಕು ಸರ್. ಯಾಕೆ ಸರ್ ನರೇಂದ್ರ ಮೋದಿ ಅವರು? ನಮ್ಮ ದೇವರಿಗೆ ಭಾಳಷ್ಟು ಮಾಡ್ಯಾರ. ಗುಲ್ಬರ್ಗ ಡಿಸ್ಟಿಕ್ ಜಿಲ್ಲಾ ದೇವ್ರಿಗೆ ರೀ, ಅದು ದುನಿಯಾದ ಕೆಲಸ ಮಾಡ್ಸ್ಯಾರ, ಎಲ್ಲ ರೋಡ್ ಮಾಡ್ಸ್ಯಾರ, ದುನಿಯಾದ ಅಭಿವೃದ್ಧಿ ಮಾಡ್ಯಾರ. ಅಂದ್ರೆ ಅವ್ರು ಬರ್ಬೇಕು ರೀ. ಅವ್ರು ಬಂದ್ರೆ ನೀವೆಲ್ಲ ಮತ್ತು ಬಡ್ರಿಗೆ ಕುಂಟಿಗೆಲ್ಲ ವ್ಯವಸ್ಥೆ ಮಾಡ್ಯಾರ ರೀ, ಅವ್ರು ಆಗ್ಬೇಕು ರೀ. ಹಾಂ, ಗುಲ್ಬರ್ಗ ತಾಲೂಕು ದೇವರಿಗೆ ಜಿಲ್ಲಾ. ಓಕೆ, ಗುಲ್ಬರ್ಗ ಅಂದ್ರಿ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ನಿಮ್ಮ ಹಿಂದಿನ ಸಂಸದರಾಗಿದ್ದರು. ಈಗ INDA ಎನ್ನುವ ಏನು ಮೈತ್ರಿಕೂಟ ಮಾಡ್ಕೊಂಡಿದ್ದಾರೆ, ಅಲ್ಲಿಂದ ಪ್ರಧಾನಿ ಅಭ್ಯರ್ಥಿಯಾಗಿಯೂ ಕೂಡ ಹೆಸರು ಅವ್ರದ್ದು ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬೇಡ ಅಂತೀರಾ? ನಮ್ದು ಅವನು ಬರ್ಬೇಕು ರೀ. ನಮ್ಗೆ ನೀವು ಮೋದಿ ಬರ್ಬೇಕು ರೀ, ಮೋದಿ ಅವ್ರದ್ದು ನಮ್ಗೆ ಅಭಿವೃದ್ಧಿ. ಸರ್, ನಿಮಗೆ ಇವಾಗ ನೀವು ಗುಲ್ಬರ್ಗದವರ ರೈಟ್. ಈಗ ನಿಮಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಿಮ್ಮ ಕ್ಷೇತ್ರದಲ್ಲಿ ಹಿಂದಿನ ಬಾರಿಗೆಲ್ಲ ಸಂಸದರಾಗಿ ಆಯ್ಕೆಯಾದಂಥವ್ರು. ಸೊ ಒಬ್ಬ ಕರ್ನಾಟಕದವರಾಗಿ, ಹಾಗೆಯೇ ನಿಮ್ಮ ಉತ್ತರ ಕರ್ನಾಟಕದವರಾಗಿ ಅವರನ್ನು ಪ್ರಧಾನಿಯಾಗಿ ನೋಡುವ ಆಸೆ ನಿಮಗಿಲ್ವಾ? ಇಲ್ಲ ಸರ್. ಯಾಕೆ ಅಂತೀರಾ? ಅವರು ಯಾಕೆ ಇಷ್ಟ ಆಗಲ್ಲ ಅಂತ? ಇಲ್ಲ ಸರ್, ಏನು ಕೆಲಸ ಏನು ಮಾಡಿದಾರಂತೆ? ಓಕೆ, ಕೆಲಸ ಏನು ಮಾಡಿಲ್ಲ ಅಂತ ಏನು ಅಷ್ಟೊಂದು ನಮಗೇನು ಕಾಣಿಸಿಲ್ಲ ಸರ್. ಈಗ ಜಾಧವ್ ಅವರು ಇದ್ದಾರಲ್ವಾ, ನಿಮ್ಮ ಉಮೇಶ್ ಜಾಧವ್ ಅವರು ನಿಮ್ಮ ಈಗಿರುವಂಥ ಸಂಸದರು. ಸೊ ಆ ನಿಟ್ಟಿನಲ್ಲಿ ಅವರ ಕೆಲಸದ ಬಗ್ಗೆ ಏನು ಹೇಳ್ತೀರಾ? ಅವ್ರನ್ನ ಆದಷ್ಟು ಮಾಡಿದ್ದಾರೆ, ಅಂದರೆ ಅಷ್ಟೊಂದೇನು ಇದೆಲ್ಲ. ಓಕೆ, ಹಾಗಿದ್ರೆ ಈಗ ಉಮೇಶ್ ಜಾಧವ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಇಬ್ಬರ ಮಧ್ಯೆ ನಿಮ್ಮ ಆಯ್ಕೆ ಹೇಳಿ. ಯಾರು ನಮಗೆ ಬರತಕ್ಕಂಥ BJP ಸರ್ಕಾರ, BJP ಅದು ಮೋದಿಯವರೇ ಅಭ್ಯರ್ಥಿಯಾಗಿ ನಿಂತರೆ ಅವರಿಗೆ ಮತ ಹಾಕ್ತೀರಾ ಅಂತ? ಹ್ಞೂ ರೀ. ನಾವು ಗುಲ್ಬರ್ಗ ಡಿಸ್ಟಿಕ್ ದೇವ್ರಿಗೆ ತಾಲೂಕಂದ ನಾವು ಹಾಕೋದು ದೊಡ್ಡಪ್ಪಗೌಡನ ರೋಡ್ ಇರ್ತೀವಿ. ಅವ್ರು ಭಾಳಷ್ಟು ಕೆಲಸ ಮಾಡ್ಯಾರ ದೊಡ್ಡಪ್ಪಗೌಡರು. ಲೋಕಸಭೆಗೆ ನಿಮ್ಮ ಉಮೇಶ್ ಜಾಧವ್ ಅವರು ಬರ್ತಾರೆ, ನೀವು ಯಾವ ವಿಧಾನಸಭೆಗಾರು ಸೇರಿರಲಿ ಮೋದಿ ಹೆಸರ ಮೇಲೆ ಯಾರೇ ನಿಂತ್ಕೊಳ್ರಿ, ಯಾವುದೇ ಪ್ರಾಣಿ ನಿಂತ್ಕೊಂಡ್ರು ಮೋದಿ ಹೆಸರ ಮೇಲೆ BJPನೇ ಗೆಲ್ಲೋದು, BJPಗೆ ಹಾಕೋದು ನಾವು, BJPನೇ ಬರೋದು. ನೀವು ಯಾವ ಊರವರು? ನಮ್ಮದು ಗುಲ್ಬರ್ಗ. ಗುಲ್ಬರ್ಗನೇ. ಯಾಕೆ ನಿಮಗೂ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರಧಾನಿಯಾಗಿ ನೋಡೋಕೆ ಆಸಕ್ತಿ ಆಸೆ ಇಲ್ಲ. ಕಾಂಗ್ರೆಸ್ ನಮಗೆ ಆಸೆನೇ ಇಲ್ಲ, ಅದು ಕಾಂಗ್ರೆಸ್ ಬಿಟ್ಟಿಕ್ಕಿದ್ದೀವಿ. ಅದು ಕಾಂಗ್ರೆಸ್ ಅಂತನಾ ಅಥವಾ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ವ್ಯಕ್ತಿಯಾಗಿ ಅಥವಾ ಅಭ್ಯರ್ಥಿಯಾಗಿ? ಮಲ್ಲಿಕಾರ್ಜುನ್ ಖರ್ಗೆ BJP ಬಂದ್ರೆ ತುಂಬ ಒಳ್ಳೇದಾಗುತ್ತೆ. ಓಕೆ, ಕಾಂಗ್ರೆಸ್ ಇದ್ದರೆ ಅವರು ಮುಳುಗಿ ಹೋಗ್ತಾರೆ, BJPಗೆ ಬಂದರೆ ಅವರಿಗೆ ಒಳ್ಳೆಯದು. ಓಕೆ, ಒಬ್ಬ ವ್ಯಕ್ತಿಯಾಗಿ ಒಬ್ಬ ನಾಯಕನಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಗೆ ಅಂತ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಚೆನ್ನಾಗಿದ್ದಾರೆ, ಆದರೆ ಹಿಂದುಳಿದವರು ಅವ್ರು ಬರ್ಲಿಕ್ಕೆ ಹಿಂದಿದ್ದವ್ರು ಸರಿ ಇಲ್ಲ ಯಾರು ಕಾಂಗ್ರೆಸ್ಸಲ್ಲಿ. ಓಕೆ, ಅವರಿಗೆ ತುಳಿದು ಹಾಕಿದ್ದಾರೆ. ಕಾಂಗ್ರೆಸ್ ಅವರೇ ಮುಖ್ಯಮಂತ್ರಿ ಆಗಬೇಕಿತ್ತು, ಆದರೆ ಅವರೇ ತುಳಿದು ಹಾಕಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು BJP ಬಂದು ತುಂಬ ಒಳ್ಳೆಯದಾಗುತ್ತೆ ಅವರಿಗೆ. ಸರ್, ಈಗ ಡಾಕ್ಟರ್ ಉಮೇಶ್ ಜಾಧವ್ ಅವರು ಸದ್ಯದ ನಿಮ್ಮ ಸಂಸದರು, ಅವ್ರ ಬಗ್ಗೆ? ಅವ್ರು ಕೆಲಸ ಮಾಡಿಲ್ಲ ಅಂದ್ರೂ BJP ಒಂದು ಬ್ರ್ಯಾಂಡ್ ಇದೆ ಅಲ್ವ, ಮೋದಿಯವರು ಇರೋಗೋಸ್ಕರ ಮೋದಿ ಗೆಲ್ಲಬೇಕಂದ್ರೆ ಯಾವ್ದವರೇ ನಿಂತಿರಲಿ, ಬೇರೆ ಯಾರೇ ನಿಂತರು, ಒಬ್ಬ ಯಾವ್ದು ಸಾಮಾನ್ಯ ಮನುಷ್ಯ ನಿಂತರು BJPನೇ ಗೆಲ್ಲೋದಲ್ಲಿ. ಓಕೆ, ಸರಿ. ಹಾಗಿದ್ರೆ ಈಗ ಮೊನ್ನೆ ಒಂದು ಬಜೆಟ್ ಏನು ಬಂತು ಅದನ್ನು ನೋಡಿದ್ರ? ಮಧ್ಯಂತರ ಬಜೆಟ್ ಲೋಕಸಭೆಯಿಂದ? ಹೌದು, ನೋಡಿದ್ದೀವಿ. ಬಜೆಟ್ ಏನು ಕಡಿಮೆ ಆಗಿದೆ ಅಂತ ಇವರೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವರು 10 ವರ್ಷದಿಂದ ಹಿಂದಿನ ತೆಗೆದುಬಿಟ್ಟು ತೋರಿಸಲಿ ಅವರು. ಕಾಂಗ್ರೆಸ್ನವರು
ಇವನು ಮನಮೋಹನ್ ಸಿಂಗ್ ಏನು ಕೊಟ್ಟಿದ್ದಾನೆ, ಮೋದಿ ಬಂದಮೇಲೆ ಏನು ಕೆಲಸ ಆಗಿದೆ, ಇವ್ರು ಬಂದಮೇಲೆ ಏನು ಕೆಲಸ ಆಗಿದೆ ಅವರಿಗೆ ಗೊತ್ತಾಗುತ್ತೆ. ಇವ್ರು ಏನಂದ್ರೆ ಕಾಂಗ್ರೆಸ್ನವ್ರು ಯಾವುದೇ ಪ್ರೋಗ್ರೆಸ್ ಮಾಡೋರಲ್ಲ ಇವರು. ಸರಿ, ನೀವು ನೋಡಿದ್ರ ಸರ್ ಬಜೆಟ್ ಮಂಡನೆ ಆಗಿರೋದು? ಓಕೆ, ನಾನು ಗೊತ್ತಾಗಲ್ಲ ಸರ್, ಅದು ಗೊತ್ತಿಲ್ಲ ಬಜೆಟ್ ಅಂದ್ರೆ ನಮ್ಮ ಊರು ಅಭಿವೃದ್ಧಿ ಮಾಡ್ಬೇಕಾದ್ರೆ ಇವರು BJP ಅವರೇ ಮಾಡ್ಯಾರ ಸರ್. ಅವ್ರು ಮಾಡ್ಯಾರ. ಈ ಕಾಂಗ್ರೆಸ್ ಏನು ಮಾಡಲ್ಲ. ಒಂದು ಟೈಮ್ನ ಎಷ್ಟೋ ನಮ್ಮ ತಂದಿನ ಕಾಂಗ್ರೆಸ್ ಸಿಗ್ನೇಚರ್ ಮಾಡಿರ್ರಿ.